ಸರ್, ರಾಜಕಾರಣದಲ್ಲಿ ಕುರ್ಚಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ. ಈಗ ಡಿಕೆ ಪರವಾಗಿ ಸಾಮೂಹಿಕ ನಮಾಜ್ ಕೂಡ ಆಗಿದೆ. ಏನು ಸರ್ ಇದು? ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂಥೇಳಿ ಒಳ ಒಪ್ಪಂದ ಆಗಿತ್ತು. ಅದು ಜಗಜ್ಜಾಹಿರ್, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು. ಅವ್ರಿಗೂ ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತು ಬೇಡಿಕೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷದ ಆ ಅಧ್ಯಕ್ಷ ಗಾದಿಯ ಒಂದು ಏನು ಅದರ ತೂಕ, ಅದರಲ್ಲಿ ಎಷ್ಟೆಲ್ಲ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ಬೆಳೆಸ್ಬೋದು, ಅಧಿಕಾರ ಕೊಡ್ಬೋದು ಅಂಥೇಳಿ ಪಕ್ಷ ಏನು ಅಂಥೇಳಿ ಅವರು ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ, ಎಲ್ಲ ಪಕ್ಷದವ್ರಿಗೂ ಕೂಡ. ಸೊ ಹಾಗಾಗಿ ಹಗಲು ರಾತ್ರಿ ದುಡ್ದಿದ್ದಾರೆ, ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಇನ್ನು ಉಳಿದು 2.5 ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟು ಕೊಡ್ಬೇಕು. ಈಗ ಸಿದ್ದರಾಮಯ್ಯನವರು ಕಷ್ಟದಲ್ಲಿದ್ದಂಥ ಕಾಲದಲ್ಲಿ 2005ರಲ್ಲಿ ಅವರು JDS ಇಂದ ಆಚೆ ಬಂದು 2006ರಲ್ಲಿ ಇದೇ ಚಾಮುಂಡೇಶ್ವರಿ ಚುನಾವಣೆ ನಡೆದಾಗ ಅವತ್ತು ಪಕ್ಷಕ್ಕೆ ಬರುವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಶ್ವನಾಥ್ ಅವರು ಕೆಲವರೆಲ್ಲ ಮುಖಂಡರುಗಳೆಲ್ಲ ಪಕ್ಷಕ್ಕೆ ಕರ್ತಂದರು. ನಂತರ ಚುನಾವಣೆಯಲ್ಲೂ ಕೂಡ ಈ ಬೋಗಾದಿ ಮತ್ತು ಮಂಟಿ ಕ್ಯಾತ್ನಳ್ಳಿಲಿ ಗಲಾಟೆ ಆಯಿತು. ಯಾರು ಕಾಂಗ್ರೆಸ್ ಅವರು ಊರೊಳಗಡೆ ಬರಬಾರ್ದು ಅಂತೇಳಿ ಗಲಾಟೆ ಮಾಡಿದಾಗ ತಮಗೆಲ್ಲ ನೆನಪಿರ್ಬೋದು. ಆಗ ಮೊದಲು ಡಿ ಕೆ ಶಿವಕುಮಾರ್ ಅವರು, ಅಂಬರೀಷ್ ಅವರು ಒಳಗಡೆ ಹೋದರು, ಊರೊಳಗಡೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಅವಕಾಶ ಇದೆ, ಯಾಕಪ್ಪ ನೀವು ಹಂಗೆ ಮಾಡ್ತಾಯಿದ್ದೀರಿ ಅಂಥೇಳಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವತ್ತು ಚುನಾವಣೆ ಮಾಡಿದ್ರು. ಇಡೀ ರಾಜ್ಯ ಕುಮಾರಸ್ವಾಮಿ ಅವರು ಆದಿಯಾಗಿ ಮುಖ್ಯಮಂತ್ರಿ ಇದ್ದರು. ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಮೈಸೂರಲ್ಲೇ ಇದ್ದರು, ಚುನಾವಣೆ ಮಾಡಿದ್ರು. ಆದರೂ ಡಿ ಕೆ ಶಿವಕುಮಾರ್ ಅವರು ಮುಂದಾಳತ್ವ ತಗೊಂಡು ಅವತ್ತು ಸಿದ್ದರಾಮಯ್ಯ ಅವರು 257 ಓಟಲ್ಲಿ ಗೆಲ್ತಾರೆ. ಅದು ಪುನರ್ಜನ್ಮ. ಸೊ ಇದನ್ನೆಲ್ಲ ಇತಿಹಾಸ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸಿದ್ದರಾಮಯ್ಯ ಸಾಹೇಬರು ಕೂಡ ಮರ್ತಿಲ್ಲ. ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿರಲಿ, ನಾವು ಡಿ ಕೆ ಶಿವಕುಮಾರ್ ಸಾಹೇಬರ ಅಭಿಮಾನಿಗಳಿರಲಿ, ನಮಗೆಲ್ರಿಗೂ ಒಂದು ಏನು ಭರವಸೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ. ಡಿ ಕೆ ಅಧಿಕಾರನ ಹಸ್ತಾಂತರ ಮಾಡ್ತಾರೆ. ಬೇಸರ ಏನಿಲ್ಲ. ಸೊ ಗ್ಯಾರಂಟಿ, ಪಂಚ ಗ್ಯಾರಂಟಿ ಇತ್ತು, ಅದನ್ನೆಲ್ಲ ಜಾರಿಗೆ ತಂದಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆನ ರೂಪಿಸ್ತವ್ರೆ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಏನು ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಖುಷಿ ಇದೆ, ಆದರೆ 7 ವರ್ಷ ಆಗಿದ್ದಾರೆ ಅವರು. ಇನ್ಯಾವಾಗ ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗೆ? ಮೂಲ ಕಾಂಗ್ರೆಸ್ಸಿಗರು ಡಿ ಕೆ ಮತ್ತು ಸಿದ್ದರಾಮಯ್ಯ ಹೊರಗಿನಿಂದ ಬಂದಿರೋದು, ಈ ಮೂಲ ಮತ್ತು ಹೊರಗಿನಿಂದ ಬಂದಿರೋರು ಫೈಟ್ ಆಗ್ತಾ ಇದೆ ಈಗ ಅಂತ? ಇಲ್ಲ, ಆ ಥರ ಏನು ಕಾಣ್ತಾ ಇಲ್ಲ. ಕೆಲವ್ರು ಯಾರೋ ಒಂದು 3-4 ಜನ ಸಚಿವರು, ಯಾರೋ ಒಂದು 4-5 ಜನ MLAಗಳೇನೋ ಮಾತಾಡಿರ್ಬೋದು ಬಿಟ್ಟರೆ, ಸೊ ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇದೆ. ಯಾಕೆಂದರೆ ಅವರ ಆಡಳಿತ ಇಂಧನ ಸಚಿವರಾಗಿದ್ದಾಗಿಂದ ಹಿಡಿದು, ಪಕ್ಷದ ಅಧ್ಯಕ್ಷ ಆದಾಗಿಂದ ಹಿಡಿದು, ಮತ್ತು ಭಾರಿ ನೀರಾವರಿ ಇಲಾಖೆಯಿಂದ ಹಿಡಿದು ಎಲ್ಲ ಆಡಳಿತ ನೋಡಿದ್ದಾರೆ, ಅವ್ರ ಕಾರ್ಯವೈಖರಿ ನೋಡಿದ್ದಾರೆ. ಆಮೇಲೆ ಪಕ್ಷಕ್ಕೆ ಏನಾದರೂ ಸಂಕಷ್ಟ ಬಂದಾಗ ಇಡೀ ರಾಷ್ಟ್ರದಲ್ಲಿ ಮೊದಲು ಹೈಕಮಾಂಡಿಂದ ಕರೆ ಬರೋದೇ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ನಮ್ಮ ಅಭಿಮಾನಿಗಳು ನಾವೆಲ್ಲ ಏನಿದ್ದೀವಿ, ಸೊ ನಮ್ಮ ಒಂದು ಬೇಡಿಕೆ ಏನು, ಕೋರಿಕೆ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅವಕಾಶ ಮಾಡಿ 2 ವರ್ಷ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯನ ಮುನ್ನಡೆಸಲಿ ಅಂತ ನಮ್ಮ ಆಸೆ. ಈಗ ಬಂದು ಈ ದರ್ಗಾದಲ್ಲಿ ಗುಮ್ನಾಮ್ ಸಾಲಿ ದರ್ಗಾಲಿ ಬಂದು ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ಅದೇ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಉತ್ತಮ ಆಡಳಿತ ಕೊಡಲಿ, ಸಾಕಷ್ಟು ಕಾರ್ಯಕರ್ತರು, ಮುಖಂಡರು, ಇಡೀ ರಾಜ್ಯದ ಜನತೆಗೆ ಅವರು ಒಂದು ಒತ್ತಾಸೆಯಾಗಿ ನಿಲ್ಲಿ ಅಂತೇಳಿ ನಾವು ಕೋರಿಕೆ ಮಾಡಿದ್ವಿ. KP ಪ್ರಸನ್ನ ಕುಮಾರ್ ಅಂತ, ರಾಜ್ಯ ಯುವ ಪರಿಷತ್ ಅಧ್ಯಕ್ಷ ಸ್ಟೇಟ್. या यूके की तरफ जो है वो चला गया, क्या करने के लिए? नौकरी के वास्ते।
आने के बाद अरीजा पेश किया, सरकार मेरा बेटा मुझे नहीं मिल पा रहा, मेरे बेटे से बात नहीं हो पाई, लेकिन मैं ये चाहती हूँ इहदिना सिरातल मुस्तकीम सिरातल लज़ीना अनअमता अलैहिम كان يئوسا سمع الله لمن حمده الله أكبر سمع الله لمن حمده الله أكبر الله أكبر الله أكبر الله أكبر السلام عليكم ورحمة الله السلام عليكم पहले चादर भाई
يصلون على النبي يا أيها الذين آمنوا صلوا عليه وسلموا تسليما سيدنا نبينا حبيبنا مرشدنا مولانا محمد وبارك وسلم الصلاة والسلام عليك إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفيعنا نبينا حبيبنا مرشدنا مولانا محمد وبارك وسلم الصلاة والسلام عليك يا رسول الله صلى الله عليه وسلم إن الله وملائكته يصلون على النبي يا أيها الذين آمنوا صلوا عليه وسلموا تسليما بسد خلوص بسد احترام بھیجا ہے بنا کے کونوں مقا کا امام بھیجا ہے میرے غلام شاہ ولی بابا آپ کو خدا نے سلام بھیجا ہے آپ کو خدا نے سلام بھیجا غلام شاہ بابا ہمارے رہبر غلام شاہ بابا ہمارے رہبر ہمارا سب کا مولا کریم تو رحمان الرحیم ہے سیدنا غلام شاہ قادری رحمۃ اللہ علیہ کے مقدس دربار میں ہم سب کی حاضری میں ہے مولا کریم جس بارے میں مجھے بولا گیا دعا کے لیے بولا گیا مولا کریم سرکار سیدنا غلام شاہ قادری رحمۃ اللہ علیہ کے صدقے سے مولا کریم ان کو ڈی کے سی کمار صاحب کو سی ایم بنا دے مولا کریم جو نوجوان محنت کر رہے ہیں مشقت کر رہے ہیں اور اس کے علاوہ جو ان کے پیچھے ہیں مولا کریم سب کو کامیابی عطا فرما کامرانی عطا فرما جو بھی سرکار کی بارگاہ میں آرزو تمنائیں اور خواہشات لے کر کے ہیں سب کو پورا عطا فرما مولا کریم تو رحمان الرحیم ہے سرکار کے صدقے سے مولا کریم ہم سب کی پریشانیوں کو دور فرما دیجیے ہم سب کی مصیبتوں کو دور فرما دیجیے اور جس مقصد کے واسطے یہاں پر جمع ہوئے ہیں ڈی کے سی کمار صاحب کو جو ہے سرکار کے صدقے فیضان سے غوث و خواجہ کے صدقے سے مولا کریم یہ سی ایم پد پر جو ہے تعینات ہو جائیں سی ایم پد کی کرسی ان کو جو مل جائے اور یہ اچھا کام کرے ہماری عوام کے لیے ہماری قوم کے واسطے یہ اچھا کام کرے سب کے لیے اچھا کام کرے مولا کریم جو نوجوان خدمت انجام دے رہے ہیں ان سب کی عمر میں برکتی عطا فرما اظہر صاحب اور ان کی جو کمیٹی والے ہیں مولا کریم ان کی عمر میں بے پناہ برکتوں کا نزول عطا فرما یہاں کے ایم ایل اے صاحب جو ہیں ان کی بھی عمر میں برکتی عطا فرما اور یہاں کے خادم صاحب جو ہیں ان کی بھی عمر میں برکتی عطا فرما پورے میسور کی حفاظت فرما مولا کریم سیدنا غلام شاہ قادری رحمۃ اللہ علیہ کے صدقے سے پورے میسور کی حفاظت فرما ہمارے میسور میں امن عطا فرما سکون عطا فرما بلاؤں کو دور عطا فرما مصیبتوں کو دور عطا فرما گھر پر خوشیاں عطا فرما خوشحالی عطا فرما آل اولاد کی حفاظت فرما اس مقصد کے واسطے یہاں پر حاضر ہوئے مولا کریم حاضری کو قبول فرما ان اللہ و ملائکتہ یصلون علی النبی ایھا الذین آمنوا صلوا علیہ وسلموا تسلیما اللهم صل علی سیدنا مولانا محمد وبارک وسلم صلاۃ و سلام علیک یا رسول اللہ ಸಿಂಗ್ ಇರಿ ಸರ್ ಸರ್ ಎಲ್ಲ ಒಂದು ಸರ್ ನಾವು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಬಂದು ಎಲ್ಲ ನಾವೆಲ್ಲ ಒಂದಾಗಿ ಒಂದು ಇಡೀ ಮೈಸೂರು ಭಾಗದಲ್ಲಿ ಏನು ನಮ್ಮ ಆಸೆ ನಮ್ಮ ಸಾಹೇಬರು ಸಿ ಎಂ ಆಗಬೇಕು ಅಂತ ಒಂದು ಆಸೆ ಇದೆ ಪೂಜೆ ಮಾಡಿಸಿ ಒಂದು ಸಾಹೇಬ್ರ ಹೆಸರಲ್ಲಿ ಒಂದು ಅನ್ನದಾನ ಮಾಡೋರು ಒಂದು 1,000 ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಇದು ಯಾಕಂದರೆ ತುಂಬ ಕಷ್ಟ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಹಗಲಿ ರಾತ್ರಿ ನಾವು ಕಣ್ಣಿಂದ ನೋಡಿದಿರೋದು ಆ ಮನುಷ್ಯನಿಗೆ ಏನು ದೇವರು ಶಕ್ತಿ ಹೆಂಗೆ ಕೊಟ್ಟವನು ಅಂದರೆ 2-3 ಅವರ್ ನಿದ್ದೆ ಮಾಡೋದು ಯಾಕಂದರೆ ಯಾರಿಗೂ ಸಾಧ್ಯ ಇಲ್ಲ 3 ಅವರ್ ನಿದ್ದೆ ಅಷ್ಟೇ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿರೋದು ನಾವೆಲ್ಲ ಕಣ್ಣಿಂದ ನೋಡಿದ್ದೀವಿ
ಅವ್ರಿಗೆಲ್ಲ ಒಂದು ಅವಕಾಶ ಕೊಡಲೇಬೇಕು. ಎಲ್ಲ ಮುಸ್ಲಿಂ ಸಮುದಾಯದ ವಿನಂತಿ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.